ದರ್ಶನ ಆಗಲಿಲ್ಲ, ಯಾಕಂದರೆ 7:30ಗೆ ಓಪನ್ ಆಗೋದು ಅಂತ ಹೇಳಿದ್ರು. ಓಕೆ 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 ತೋರಿಸ್ತೀನಿ ನೋಡಿ. ಆ ಸೂರ್ಯನ ಬೆಳಕು ಎಷ್ಟು ನೋಡಿ ಗೈಸ್, ಯೂಟ್ಯೂಬ್ಗೋಸ್ಕರ ಎಷ್ಟೊಂದು ಕಷ್ಟಪಟ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ. ಎಂತ ಮೊಹಮ್ಮದ್ ಇವಾಗ ಇಲ್ಲಿ ಶಿಫ್ಟು ಸರಿ ಏನು ಮಾಡ್ತಾ ನೀವು? ಮಾಡ್ತಾವ್ರೆ ರವಿ ಸರ್, ನಾನು ವ್ಲಾಗ್ ಹಾಕ್ಬೇಕು, ಎಲ್ಲರನ್ನ ಕವರ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಒಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತಿದ್ದೀನಿ ಒಂದು ಹೊಸ ವಿಡಿಯೋದೊಂದಿಗೆ. ಸೊ ಇದು ನಮ್ಮ ಊಟಿ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಬೆಳಿಗ್ಗೆ ಎದ್ದು ಊಟಿಗೆ ಹೊರಡೋಣ ಅಂಥೇಳಿ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ನಾವು ಫಸ್ಟು ಹೊರಟಿದ್ದೇನೆ ಚಾಮುಂಡಿ ಬೆಟ್ಟಕ್ಕೆ. ನೋಡಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಎಂಥ ವ್ಯೂ ಇದೆ. ಇದಂತೂ ಒಂಥರ ಹೆಂಗೆ ಅಂದರೆ, ನಾವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಚಿಕ್ಕದಾಗಿ ಕಾಣಿಸುತ್ತಲ್ಲ, ಸೊ ಆ ಥರ ಒಂದು ವ್ಯೂ ಅಂತ. ಬೆಳಿಗ್ಗೆನೇ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಈ ಕತ್ಲಲ್ಲಿ ಇಂಥ ವ್ಯೂ ನೋಡೋದೇ ಒಂಥರ ಚಂದ. ಸೊ ಹಾಗೆಯೇ ನಾವು ಬೆಟ್ಟಕ್ಕೆ ಹೊರಟ್ವಿ. ನಾನು ಸ್ವಲ್ಪ ಜಾಸ್ತಿನೇ ಎಕ್ಸೈಟೆಡ್ ಆಗಿದೆ, ಯಾಕಂದರೆ ನಾನು ಇಂಥ ಬೆಳಗ್ಗೆನೆ ಚಾಮುಂಡೇಶ್ವರಿ ದರ್ಶನ ಯಾವತ್ತೂ ಮಾಡಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಮಾಡಬೇಕು ಅಂತೇಳಿ ತುಂಬ ಎಕ್ಸೈಟೆಡ್ ಆಗಿ ಹೋಗ್ತಾ ಇದ್ವಿ. ನಮಗೆ ಈ ಬೆಳಿಗ್ಗೆನೇ ದರ್ಶನ ಆಯಿತಾ ಇಲ್ವಾ ಅಂತೇಳಿ ಮುಂದೆ ನೀವೇ ನೋಡ್ತಾ ಹೋಗ್ತೀರಾ. ಮತ್ತು ಚಾಮುಂಡೇಶ್ವರಿ ಟೆಂಪಲ್ ಆದಮೇಲೆ ಎಲ್ಲಿ ಹೋದ್ವಿ ಅಂತ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಅಶೋಕ್ ಸರು, ಗುರು ಸರು, ಅನುಪಮ ಮೇಡಮು, ಕಲಾ ಮೇಡಮು, ಇವರು ಹಾಗೆ ಬೆಟ್ಟದ ಮೇಲೆ ತಲುಪಿದ್ವಿ ಗೈಸ್. ಬಟ್ ನನಗೆ ಈ ವ್ಯೂ ತುಂಬ ಇಷ್ಟ ಆಯಿತು ಗೈಸ್. ಎಡಿಟಿಂಗ್ ಮಾಡಬೇಕಾದ್ರೆ ಒಂಥರ ಏನು ಫಿಲಮ್ ಎಲ್ಲ ಶೂಟಿಂಗ್ ಮಾಡೋ ಥರ ಇರುತ್ತಲ್ಲ, ಸೊ ಆ ಥರ ಒಂಥರ ಇದೆ ಅಂತ ಅನ್ನಿಸ್ತಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇವಾಗಂತೂ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾವು ಟ್ರಿಪ್ನ ಸ್ಟಾರ್ಟ್ ಮಾಡಿ ಇವಾಗ ಚಾಮುಂಡಿ ಬೆಟ್ಟದಲ್ಲಿದ್ದೀವಿ. ದರ್ಶನಕ್ಕೆ ಹೋಗೋಣ ಅಂತೇಳಿ ಈ ಎಂಟ್ರಿ ನಿಂತಿದ್ದೀವಿ. ನೋಡಿ ಸರ್, ಎಂಟ್ರಿ ಇರುತ್ತಾ ಇವಾಗ? ಪಕ್ಕ. ಓಕೆ ಗೈಸ್, ಇವಾಗ ಇಲ್ಲಿ ನಾವು ಇಷ್ಟು ಜನ ಇದ್ದೀವಿ, ಇನ್ನು ಮಿಕ್ದವರು ಅಲ್ಲಿದ್ದಾರೆ. ನಾವಿವಾಗ ಹೋಗ್ತಿರೋದು ಊಟಿಗೆ ಗೈಸ್. ಸೊ ಬನ್ನಿ, ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಸಿಗ್ತೀನಿ. ಆ್ಯಕ್ಚುಲಿ ಗೈಸ್, ಕೆಳಗಡೆ ಅಷ್ಟು ಚಳಿ ಆಗ್ತಿರ್ಲಿಲ್ಲ, ಬಟ್ ಇಲ್ಲಿ ಬಂದ್ಮೇಲೆ ಸಖತ್ ಚಳಿ ಆಗ್ತಿದೆ ಬೆಟ್ಟ ಇರೋದ್ರಿಂದ. ಸರ್ ದರ್ಶನ ಇಲ್ವಾ? ಇಲ್ಲಿ ಫೋಟೋ ಸೆಷನ್ ನಡೀತಿದೆ, ಒಂದು ಕಡೆ ಬಾಯ್ಸ್ದು ಒಂದು ಕಡೆ ಗರ್ಲ್ಸ್ದು. ಸೊ ಆ ಕಡೆ ಪ್ಲೇಸಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತೇಳಿ ಈ ಕಡೆ ಲೈಟ್ ಇರೋ ಕಡೆ ಬಂದು ನಿಂತಿದ್ದೀವಿ ನಾವು. ಸರಿ, ಓಕೆ. ದರ್ಶನ ಆಗಲಿಲ್ಲ, ಯಾಕಂದರೆ 7:30ಗೆ ಓಪನ್ ಆಗೋದು ಅಂತ ಹೇಳಿದ್ರು. ಹಾಗಾಗಿ ನಾವು ಲೇಟ್ ಆಗುತ್ತೆ ಅಂತೇಳಿ ಆಚೆ ಕಡೆಯಿಂದನೇ ಕೈ ಮುಕ್ಕೊಂಡು ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಇವಾಗ ಹೋಗಬೇಕಾಗಿರೋದು ನಂಜನಗೂಡಿಗೆ. ಮೈಸೂರಿಂದ ನಂಜನಗೂಡು ಹೇಗೆ ಸಿಕ್ತು ಅಂತಲೇ ಗೊತ್ತಾಗಲಿಲ್ಲ ಗೈಸ್. ಯಾಕಂದರೆ ಸಾಂಗ್ ಹಾಕ್ಕೊಂಡು ಸ್ವಲ್ಪ ಡ್ಯಾನ್ಸ್ ಮಾಡಿಕೊಂಡು ಮತ್ತು ಹಾಗೆ ರೀಲ್ ಇತ್ತು, ರೀಲೆಲ್ಲ ಶೂಟ್ ಮಾಡಿಕೊಂಡು ವ್ಯೂ ಎಂಜಾಯ್ ಮಾಡಿಕೊಂಡು ಎಷ್ಟು ಬೇಗ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ಜಸ್ಟ್ ಗೊತ್ತು ಅಲ್ಲಿಂದ ಜಾಸ್ತಿ ದೂರ ಇಲ್ಲ ಅಂತ, ಬಟ್ ಆ ಜರ್ನಿನೇ ನಮಗೆ ಪಟ್ ಅಂತ ಬಂದುಬಿಡ್ತೇನೋ ಅಂತ ಫೀಲ್ ಆಯಿತು. ಅಷ್ಟು ಬೇಗ ಬಂದಿದ್ವಿ. ಇನ್ನು ನಾವು ಹೋಗಿರೋ ಟೀಮ್ ಅಂತೂ ಒಬ್ರಿಗಿಂತ ಒಬ್ರು ಹೆಚ್ಚು ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಕೂಡ ಬೇಗ ಮಿಂಗಲ್ ಆಗೋವಂಥವ್ರಿದ್ರು. ಇವರೆಲ್ಲರ ಜೊತೆ ನಾನು ಹೋಗ್ತಿರೋದು, ಮತ್ತು ಇವರೆಲ್ಲರೂ ನನ್ನ ಜೊತೆ ಬರ್ತಿರೋದು ಇದೇ ಫಸ್ಟ್ ಟೈಮ್. ಆ್ಯಂಡ್ ಇದು ಆಫೀಸ್ ಕಡೆಯಿಂದ ಹೋಗ್ತಿರೋ ಟ್ರಿಪ್ ಆಗಿರುತ್ತೆ. ಬಟ್ ಆಫೀಸಲ್ಲಿ ನಾವು ವರ್ಕ್ ರಿಲೇಟೆಡ್ ಮಾತಾಡ್ಸೋದು ಬೇರೆ ಇರುತ್ತೆ, ಬಟ್ ಟ್ರಿಪ್ ಅಂತ ಬಂದಾಗ ಈ ಎಂಜಾಯ್ಮೆಂಟು ಇದಕ್ಕೆಲ್ಲ ಅಡ್ಜಸ್ಟ್ ಆಗೋ ಅಂಥವ್ರು ಮನಸ್ಥಿತಿ ಬೇಕಾಗುತ್ತೆ. ಬಟ್ ನಾವು ಹೋಗಿದ್ದು ಎಲ್ಲರೂ ಕೂಡ ಅದೇ ಮೆಂಟಾಲಿಟಿಲಿದ್ರು ಅಂತಲೇ ಹೇಳ್ಬೋದು.
ಎಸ್ ಗೈಸ್, ನಾವೀಗ ನಂಜನಗೂಡಿಗೆ ರೀಚ್ ಆದ್ವಿ. ಸೊ ನಾವು ರೀಲ್ಸ್ ಎಲ್ಲ ಮಾಡಿಕೊಂಡು ಸಖತ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಂಜನಗೂಡು ಹೇಗೆ ಬಂದ್ವಿ ಅಂತಲೇ ಗೊತ್ತಿಲ್ಲ. ಈಗ ದರ್ಶನ ಇರುತ್ತೆ, ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ. ಏನಾದರೂ ಬೆಳಗ್ಗೆನೆ ದೇವ್ರ ದರ್ಶನ ಮಾಡೋದಂತೂ ತುಂಬ ನೆಮ್ಮದಿ, ಪೀಸ್ಫುಲ್ ಆಗಿರುತ್ತೆ, ಜಾಸ್ತಿ ರಶ್ ಇರಲ್ಲ ಅಲ್ವಾ ಮಂಜು ಸರ್? ಹೌದು ಮೇಡಮ್. ಮತ್ತೆ ನೋಡಿ ಆ ಸೂರ್ಯನ ಬೆಳಕು ಗೋಪುರಕ್ಕೆ ಬೀಳ್ತಾ ಇರೋದು, ನೋಡಿ ಆ ಸೂರ್ಯನ ಬೆಳಕು ಪೂರ್ವ ದಿಕ್ಕಿನಲ್ಲಿ ಗೋಪುರದ ಮೇಲೆ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂದರೆ, ಓಕೆ 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 ತೋರಿಸ್ತೀನಿ ನೋಡಿ ಆ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಬೀಳ್ತಿದೆ ಅಂದರೆ ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮಾರ್ನಿಂಗು ಎಲ್ಲ ಫ್ರೆಶ್ ವೈಬ್ಸ್ ಕಾಣಿಸುತ್ತೆ ಈಗ ಆ ಸೂರ್ಯನ ಬೆಳಕು ಬೀಳೋದ್ರಿಂದ. ಆಮೇಲೆ ಇನ್ನೊಂದು ಮಂಜು ಸರ್, ಈ ಬೆಳಗ್ಗೆನೆ ದೇವಸ್ಥಾನಕ್ಕೆ ಬರೋದ್ರಿಂದ ತುಂಬ ನೆಮ್ಮದಿ ಅನಿಸುತ್ತೆ. ಯಾಕಂದರೆ ಜಾಸ್ತಿ ರಶ್ ಇರಲ್ಲ, ಪೀಸ್ಫುಲ್ ಆಗಿರುತ್ತೆ. ಬೆಳಗ್ಗೆನೆ ಬೇರೆ ಮೈಂಡಲ್ಲಿ ಏನೂ ಓಡ್ತಿರಲ್ಲ, ಬರೀ ದೇವಸ್ಥಾನ ಹೋಗೋದು ನೋಡ್ಕೊಂಡು ಬರೋಣ ಅನ್ನೋದೊಂದು ಇರುತ್ತೆ. ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ಅವರೆಲ್ಲ ಹೊಂಟೋದ್ರ ಸರ್ ಮುಂದೆಗೆ? ಸರ್ ಮುಂದೆ ಹೋಗ್ಬಿಟ್ಟವ್ರಲ್ಲೇ. ನಿಮ್ಮ ಫೋನಲ್ಲಿ ಹಂಗೆ ಬ್ಯಾಕ್ ಕ್ಯಾಮ್ರದಿಂದ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೋಬೋದಾ? ನನ್ನ ಫೋನಲ್ಲಿ ಹಂಗೆ ಬರೋದೇ ಇಲ್ಲ ಸರ್. ಹೆಂಗೆ ಹೋಗೋದು? ಹಿಂಗೆ ನಡೀರಿ ಮೇಡಮ್. ಹಿಂಗೇನಾ? ಸೊ ಆಲ್ಮೋಸ್ಟ್ ದರ್ಶನ ತುಂಬ ಚೆನ್ನಾಗಾಗುತ್ತೆ, ಯಾಕೆಂದರೆ ರಶ್ ಇಲ್ಲ, ಒಳಗಡೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ. ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ. ರಶ್ ಇಲ್ಲ, ಬೇಗ ಆಗುತ್ತೆ. ಬೆಳಿಗ್ಗೆ ಬಂದರೆ ಇದೊಂದು ಪ್ಲಸ್ ಪಾಯಿಂಟು ಸರ್. ಹೌದು, ಜಾಸ್ತಿ ರಶ್ ಇರಲ್ಲ. ಮತ್ತು ದೇವ್ರನ್ನೂ ತುಂಬ ಚೆನ್ನಾಗಿ ನೋಡ್ಬೋದು. ಮತ್ತು ನಮ್ಮ ಮೈಂಡು ತುಂಬ ಪೀಸ್ಫುಲ್ ಆಗಿದೆ. ಹೌದು, ಈ ಟೈಮಲ್ಲಿ. ಹೌದು. ಸೊ ಚೆನ್ನಾಗಾಯಿತು ಬಂದಿದ್ದಕ್ಕೆ. ಬೇಗ ದರ್ಶನ ಆಗುತ್ತೆ. ನಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ಈ ವಿಡಿಯೋ ನೋಡೋರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಹೌದು, ಥ್ಯಾಂಕ್ ಯು. ಒಂದು ನಿಮಿಷ. ಚೆನ್ನಾಗಿ ಬರ್ತಿದೆ ಫೋಟೋಸ್. ಕೊಡ್ತೀನಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಜಾಸ್ತಿ ರಶ್ ಇರಲಿಲ್ಲ, ಏನಿಲ್ಲ. ನೆಮ್ಮದಿಯಾಗಿ ಎಲ್ಲ ದೇವ್ರನ್ನ ನೋಡ್ಕೊಂಡು ಕೈ ಮುಕ್ಕೊಂಡು ದೇವ್ರನ್ನ ತುಂಬ ನೀಟಾಗಿ ನೋಡ್ಕೊಂಡು ಬಂದಿದ್ದೀವಿ ಎಲ್ಲರೂ ಕೂಡ. ಈಗ ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಈಗ ಹೋಗ್ತಾಯಿದ್ದೀವಿ. ಏನಾದ್ರು ಹೇಳ್ತೀರಾ ರವಿ ಸರ್? ಅಷ್ಟೇ ಅವ್ರದ್ದು. ಎಸ್ ಗೈಸ್, ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಟೀಮ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರ ಮೆಂಟಾಲಿಟಿನೂ ಒಂದೇ ಥರ ಇದ್ದರೆ, ಎಂಜಾಯ್ ಮಾಡೋ ಮೆಂಟಾಲಿಟಿ ಇದ್ದರೆ ಆ ವೈಬೇ ಬೇರೆ ಅಂತಲೇ ಹೇಳ್ಬೋದು. ಬಟ್ ಇರೋರೆಲ್ಲರೂ ಕೂಡ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಒಬ್ರಿಗೊಬ್ರು ಫಸ್ಟ್ ಗರ್ಲ್ಸ್ ಡ್ಯಾನ್ಸ್ ಮಾಡೋದಾಗಲಿ, ಆಮೇಲೆ ಬಾಯ್ಸ್ ಡ್ಯಾನ್ಸ್ ಮಾಡೋದಾಗಲಿ, ಎಂಟರ್ಟೈನ್ಮೆಂಟ್ ಮಾಡೋದಾಗಲಿ, ಅಂದರೆ ತುಂಬ ಚೆನ್ನಾಗಿತ್ತು ಕೋರ್ಡಿನೇಷನ್. ಗೈಸ್, ಇವಾಗ ನಾವು ತಿಂಡಿ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲಿ? ಉಡುಪಿ. ಇದೆಲ್ಲಿರೋದು? ಗುಂಡ್ಲುಪೇಟೆ ಉಡುಪಿ ವೆಜ್ಜಲ್ಲಿ ಇದ್ದೀವಿ ಗೈಸ್. ಬನ್ನಿ ತಿಂಡಿ ಮಾಡೋದ. ನಾವು ಹೋಗೋ ರೂಟಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಗುಂಡ್ಲುಪೇಟೆಯಲ್ಲಿ ಇದೊಂದು ಹೋಟೆಲ್ ಅಬ್ಸರ್ವ್ ಮಾಡಿದ್ದೀನಿ ಅಷ್ಟೇ. ಬೇರೆ ಹೋಟೆಲ್ಸ್ ಯಾವುದು ನಾನು ಅಷ್ಟು ನೋಡೋಕೆ ಹೋಗಲಿಲ್ಲ. ಬಟ್ ಊಟ ಹ್ಯಾವ್ರೇಜ್, ಏನು ಹೇಳ್ಕೊಳ್ಳೋ ಅಂಥ ಫುಡ್ ಏನಲ್ಲ. ಟೇಸ್ಟ್ ವೈಸು ಅಷ್ಟೇ ಓಕೆ ಥರ ಇತ್ತು. ನಾವೆಲ್ಲ ಹಸ್ಕೊಂಡಿದ್ವಿ ಅಲ್ಲ, ಮಾರ್ನಿಂಗ್ ಬೇಗನೆ ಎದ್ದಿದ್ದರಿಂದ ಏನೋ ಒಂದು ಸಿಕ್ತು ಅಂತ ಬೇಗ ಎಲ್ಲರೂ ತಿನ್ಕೊಂಡ್ವಿ. ಸೊ ಎಲ್ಲರೂ ಕೂಡ ಒಂದೇ ಕಡೆ ಇದ್ದೀವಿ. ನಾವು ಬಂದಿದ್ದು ಒಂದು ಟಿ ಮತ್ತು ಒಂದು ಕಾರು. ಸೊ ಕಾರಲ್ಲಿ ಒಂದು 3 to 4 ಮೆಂಬರ್ಸ್ ಜನ ಬಂದರು. ನಾವು ಟಿ ಟಿಲಿ 11 ಮೆಂಬರ್ಸ್ ಏನೋ ಇದ್ವಿ. ಊಟಕ್ಕೆ ಅಂತ ನಿಲ್ಲಿಸಿದಾಗ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ವಿ ಅಲ್ಲಿ. ಸಾರಿ ಗೈಸ್, ಊಟ ಅಲ್ಲ, ತಿಂಡಿಗೆ ನಿಲ್ಲಿಸಿದಾಗ ಎಲ್ಲರೂ ಸಿಕ್ಕಿದ್ವಿ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಟಿ ಹತ್ಕೊಂಡು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೊರಟ್ವಿ. ಸೊ ಸಾಂಗ್ ಹಾಕಿರೋದ್ರಿಂದ ಕಾಪಿರೈಟ್ ಬರ್ಬೋದು ಅಂತೇಳಿ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀವಿ. ನಾವೆಲ್ಲರೂ ಕೂಡ ಸಾಂಗ್ಗೆ ಡ್ಯಾನ್ಸ್ ಮಾಡಿಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ರೀಚ್ ಆದ್ವಿ. ಎಸ್ ಗೈಸ್, ನಾವು ತಿಂಡಿ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಇಲ್ಲಿ ತನಕ ಅಷ್ಟೇ ವೆಹಿಕಲ್ ಬಿಡೋದು, ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಸೊ ಬಸ್ ಕತ್ತಕ್ಕೆ ಹೋಗ್ತಾ ಇದ್ದೀವಿ. ಸೈಡ್ ಬನ್ನಿ. ಯಾ
ಟಿಕೆಟ್ ಕೊಡಬೇಕಾ? ಫೋನ್ ಮಾತ್ರ ಎಲ್ಲಿ ಯಾವ ಸ್ವಿಚ್ ನಾನು ಫಸ್ಟ್ ಟೈಮ್ ಈ ಟೆಂಪಲ್ಗೆ ಬರ್ತಿರೋದು ಗೈಸ್. ಅಲ್ಲಿ ಬಂದ ಮೇಲೆ ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು. ಅಲ್ಲಿನ ವಾತಾವರಣ ಆಗಿರಲಿ, ಅಲ್ಲಿನ ತಂಪಾದ ಗಾಳಿ ಆಗಿರಲಿ, ಅಲ್ಲಿನ ಆಕಾಶ, ಆಮೇಲೆ ಅಲ್ಲಿಂದು ಏನು ಬೆಟ್ಟದ ಮೇಲಿರೋ ಒಂದು ವೀವ್ ಆಗಿರಲಿ, ಎಲ್ಲವೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದೇ ವಾತಾವರಣ ಏನಾದರೂ ಇನ್ನೂ ಹಚ್ಚ ಹಸಿರಾಗಿದ್ದಾಗ ನೋಡೋದಕ್ಕೆ ಹೋದ್ರಂತೂ ಇನ್ನೂ ಅಂದರೆ ಇನ್ನೂ ಸೂಪರಾಗಿರುತ್ತೆ ವೀವ್ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಗೈಸ್, ಆಚೆ ಕಡೆ ಎಲ್ಲ ಅಷ್ಟೊಂದು ಬಿಸಿಲಿದೆ. ಬಟ್ ಅದೇ ನಾವು ಒಂದು ಸಲ ಬೆಟ್ಟದ ಮೇಲೆ ಬಂದ ತಕ್ಷಣ ತಂಪಾದ ಗಾಳಿಗೆ ಅರ್ಧ ತಣ್ಣಗಾಗ್ತಾ ಇರ್ತೀವಿ. ಆಮೇಲೆ ಟೆಂಪಲ್ ಒಳಗಡೆ ಹೋದ್ರಂತೂ ನಿಜವಾಗ್ಲೂ ಎ ಸಿ ಹಾಕ್ದಂಗೆ ತಣ್ಣಗಿರುತ್ತೆ ಗೈಸ್. ಆ ಕಲ್ಲೆಲ್ಲ ಎಷ್ಟು ತಣ್ಣಗಿರುತ್ತೆ ಅಂದರೆ ಒಂಚೂರು ಸೆಕೆನೇ ಇರಲ್ಲ. ತುಂಬ ಅಂದರೆ ತುಂಬ ಇದೆ ಈ ಟೆಂಪಲ್ಲು. ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ಇದೆ ಆ್ಯಕ್ಚುಲಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು. ಇನ್ನೊಂದು ಸಲ ಫುಲ್ ಹಸಿರು ಹಿಮ ಎಲ್ಲ ಬೀಳೋ ಟೈಮಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ಯಾಮಿಲಿ ಜೊತೆ. ನಿಜವಾಗ್ಲೂ ಸಖತ್ತಾಗಿದೆ ಗೈಸ್. ನೀವೆಲ್ಲರೂ ಒಂದ್ಸಲ ವಿಸಿಟ್ ಮಾಡಲೇಬೇಕು. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಅಷ್ಟು ಬಿಸಿಲಲ್ಲೂ ಎಷ್ಟು ತಣ್ಣಗೆ ಗಾಳಿ ಬೀಸ್ತೈತಲ್ವಾ, ತುಂಬ ಚೆನ್ನಾಗೈತೆ. ಕೆಳಗಡೆ ಇದ್ದಾಗ ಅಷ್ಟು ಬಿಸಿಲು ಅನ್ನಿಸ್ತಿತ್ತು, ಆದರೆ ನೋಡಿ ಮೇಲಕ್ಕೆ ಬಂದಮೇಲೆ ಅಷ್ಟು ಬಿಸಿಲೇ ಅನ್ನಿಸ್ತಾ ಇಲ್ಲ. ತಣ್ಣಗೈತೆ. ಆಚೆ ಅಷ್ಟೊಂದು ಬಿಸಿಲಿದ್ರೂ ಇಲ್ಲಿ ಕಲ್ಲು ಒಳ್ಳೆ ತಣ್ಣಗೆ ನೀರು ಹಾಕಿರೋ ಥರ ಕೊರಿತೈತೆ, ಅಷ್ಟು ತಣ್ಣಗಿದೆ. ದೇವಸ್ಥಾನದೊಳಗಡೆನೂ ಅಷ್ಟೇ ತುಂಬ ಅಂದರೆ ತುಂಬ ತಣ್ಣಗಿದೆ. ಹೌದು. ಅಂಬರ ಅಂಬರದ ಜಯ ಅಂಬರ ಅಂಬರ ಚೆನ್ನಾಗಿ ಅದು ನಾನೇ ಆಡಿರೋದು ಗೈಸ್ ಸಾಂಗ್. ಆ ವಾತಾವರಣ ನೋಡ್ಬಿಟ್ಟು ನಿಜವಾಗ್ಲೂ ಕಳೆದೋಗ್ಬಿಟ್ಟೆ. ಆ ಒಂದು ಸಮಯದಲ್ಲಿ ನನಗೆ ಆ ಸಾಂಗೇ ನೆನಪಾಯಿತು. ಸೊ ಹಂಗೆ ಆ ಸಾಂಗ್ನ ಗುನುಕ್ಕೊಂಡು ಸುತ್ತ ಏನೇನಿದೆ ಅಂತ ನೋಡೋಣ ಅಂತೇಳಿ ಫುಲ್ ರೌಂಡ್ ಹಾಕೋಣ ಅಂತೆ ಟೆಂಪಲ್ ಸುತ್ತ ಹೊರಟ್ವಿ. ತುಂಬ ಚೆನ್ನಾಗಿದೆ. ಸುತ್ತ ಒಂದು ವ್ಯೂ ಅಂತೂ ಸಖತ್ತಾಗಿದೆ. ಗಾಳಿ ಅಂತೂ ತಂಪಾಗಿ ಬೀಸ್ತಾ ಇತ್ತು. ಅಲ್ಲೇ ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅಂತ ಹೇಳ್ತಾನೇ ಇತ್ತು ಮನಸ್ಸು. ಬಟ್ ಆ್ಯಕ್ಚುಲಿ ನೆಕ್ಸ್ಟ್ ಊಟಿಗೆ ಹೋಗೋದಕ್ಕೆ ನಮಗೆ ಲೇಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಫೋಟೋ ವಿಡಿಯೋ ಏನೇನು ಬೇಕು ಅದೆಲ್ಲ ತಗೊಂಡು ಹಾಗೆ ನಾವು ನೆಕ್ಸ್ಟ್ ಊಟಿ ಕಡೆಗೆ ಹೊರಟ್ವಿ ಅಂತಲೇ ಹೇಳ್ಬೋದು. ಕರೆಂಟ್ ಬಿಟ್ರೆ ಪಾಪ ಪ್ರಾಣಿಗಳು ಸತ್ತೋಗ್ಬಿಡ್ತಾವಲ್ವ. ಹಾಂ, ನೋಡಿ ಗೈಸ್ ಟೆಂಪಲ್ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ವ್ಯೂ. ಇಲ್ಲಿ ಗ್ರೀನರಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇಷ್ಟು ಬಿಸಿಲಿದ್ರು ಸೀರಿಯಸ್ಲಿ ಎಷ್ಟು ತಣ್ಣಗಾಗ್ತಿದೆ ನಿಜವಾಗ್ಲೂ. ಅದೇ ಒಂದು ಆಶ್ಚರ್ಯ. ಇಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಅಂತೂ ನಾನು ಆವಾಗಲೇ ಹೇಳ್ದಂಗೆ ತುಂಬ ಅಂದರೆ ತುಂಬ ತಣ್ಣಗಾಗ್ತಾಯಿತ್ತು. ಒಳ್ಳೆ ಎ ಸಿ ಇದ್ದಂಗಿತ್ತು. ನಾನು ಇಲ್ಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು. ಹಾಗೆ ಎಲ್ಲ ಮುಗ್ದಾದ್ಮೇಲೆ ನಾವು ಕೆಳಗಡೆ ಬರ್ತಿದ್ದಂಗೆ ಬಸ್ ರೆಡಿ ಇತ್ತು. ಸೊ ನಾವು ಬಸ್ ಹತ್ಕೊಂಡು ಮತ್ತೆ ಡೌನ್ಗೆ ಹೋಗ್ತಾಯಿದ್ವಿ. ನಾನು ಆ ಕಡೆಯಿಂದ ಬರಬೇಕಾದ್ರೆ ಒಂದು ಚೆನ್ನಾಗಿರೋ ವ್ಯೂ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಕಿಟಕಿ ಸೈಡ್ ಕೂತಿರಲಿಲ್ಲ. ನೋಡಿ ಈ ಕಡೆಯಿಂದ ನಾನು ಮಾಡ್ತಾಯಿದ್ದೀನಿ. ಇದೆಲ್ಲ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಕ್ರಾಸಿಂಗ್ ಆಗಲಿ ಮತ್ತು ಗಿಡ ಮರ ಬೆಟ್ಟ ಗುಡ್ಡ ಅದೆಲ್ಲ ಜಾಸ್ತಿ ವೀಡಿಯೋದಕ್ಕಿಂತ ನಾವು ಕಣ್ಣಲ್ಲಿ ನೋಡಿ ಅನುಭವಿಸಿದ್ರೇ ಚೆಂದ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ಇದು ಕೂಡ ಇನ್ನೂ ಸೂಪರಾಗಿದೆ. ಇದು ಇನ್ನೂ ಹಚ್ಚ ಹಸಿರಾಗಿದ್ದರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು. ನೋಡಿ ಗೈಸ್, ಯೂಟ್ಯೂಬ್ಗೋಸ್ಕರ ಎಷ್ಟೊಂದು ಕಷ್ಟಪಟ್ಕೊಂಡು ವೀಡಿಯೋ ಮಾಡ್ತಿದ್ದಾರೆ. ಎಂಥ ಸಾಹಸದಿಂದ ವೀಡಿಯೋ ಮಾಡ್ತಿದ್ದಾರೆ ನೋಡಿ. ಮೇಡಮ್ ಅವ್ರ ಕಷ್ಟ ನೋಡೋಕ್ಕೆ ಎಲ್ಲ ಪ್ರಾಣಿಗಳು ಕ್ಯಾಮ್ರಾ ಜಾಸ್ತಿ. ಸರ್ ಅದೇನು ನರಿನಾ? ಕಾಣಿಸ್ತಾನೆ ಇಲ್ಲ ಕ್ಯಾಮ್ರಾದಲ್ಲಿ. ನಂಗೆ ನಿಜವಾಗ್ಲೂ ಕಾಣಿಸ್ತಾ ಇಲ್ಲ. ಹಾಗೆ ಗೈಸ್ ನಾವು ಫಾರೆಸ್ಟ್ಗೆ ಎಂಟ್ರಿ ಆದ್ವಿ. ಸೊ ಇಲ್ಲಿಂದ ನಮಗೆ ಜಿಂಕೆ, ಆನೆ ಮತ್ತು ಜಾಸ್ತಿ ಜಿಂಕೆಗಳನ್ನ ನೋಡ್ಕೊಂಡು ಹೋದ್ವಿ. ಆನೆಗಳು ಅಷ್ಟೇ ಒಂದು 2-3 ಆನೆಗಳು ಸಿಕ್ತು ನಮಗೆ. ತುಂಬ ಅಂದರೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಾತಾವರಣ ಸ್ವಲ್ಪ ಒಣಗಿರೋದ್ರಿಂದ ಜಿಂಕೆಗಳು ಮತ್ತು ವಾತಾವರಣದ ಕಲರ್ ಎರಡೂ ಒಂದೇ ಥರ ಇರುತ್ತೆ. ಹಾಗಾಗಿ ನನಗೆ ಕನ್ಫ್ಯೂಸ್ ಆಗ್ತಾನೇ ಹೋಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಜಿಂಕೆ ಇದೆಯೋ ಇಲ್ಲವೋ ಅಂತಲೇ ಅಷ್ಟು ಗಮನಿಸಿ
ಹೋಗಿದ್ರೆ ಮಾತ್ರ ಗೊತ್ತಾಗೋದು, ಹಾಗೆ ರ್ಯಾಂಡಮ್ ಆಗಿದ್ದರೆ ಗೊತ್ತೇ ಆಗೋಲ್ಲ. ಅದೇ ಇಲ್ಲೇನಾದರೂ ಹಚ್ಚ ಹಸಿರಾಗಿದ್ದಿದ್ರೆ ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣೋದು. ನೋಡಿ ಇದು ಟೀ ಎಸ್ಟೇಟ್ ಇದು. ಸೊ ನಾವು ಇಲ್ಲಿಂದ ಊಟಿಗೆ ಎಂಟ್ರಿ ಆದ್ವಿ. ನಯನ ಮಧುರ ಮೌನ ಬಿಡಿವ ಹೃದಯ ಇದೆ ಮಾತಿಗೆ ಹೊಸ ಭಾಷೆ ಇದು ಎಸ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ನಾವು ಜರ್ನಿ ಎಲ್ಲ ಕಂಪ್ಲೀಟ್ ಮಾಡಾದಮೇಲೆ ರೆಸಾರ್ಟ್ಗೆ 3:30 ಹಂಗೆ ಬಂದ್ವಿ. ಬಟ್ ಅದಾದಮೇಲೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ರೂಮೆಲ್ಲ ಚೆಕ್ಕಿನ್ ಆಗಿ ಊಟ ಮಾಡಿಕೊಂಡು ರೂಮೆಲ್ಲ ಚೆಕ್ಕಿನ್ ಆಗಿ ಆ್ಯಂಡ್ ಫ್ರೆಶ್ ಅಪ್ ಆಗಿ ಈಗ ನಾವು ಊಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಈಗ ಊಟಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಹೋಗ್ತಾಯಿದ್ದೀವಿ. ನೋಡಿ ವ್ಯೂ ಯಾವ ರೀತಿ ಇದೆ. ವಾವ್, ಆ್ಯಕ್ಚುಲಿ ಇಷ್ಟು ಬಿಸಿಲು, ಇಷ್ಟು ಏನು ಉದ್ರೋ ಕಾಲದಲ್ಲಿ ಮೇ ಬಿ ನಾನು ಎಕ್ಸ್ಪೆಕ್ಟೇಷನ್ ಹಿಂಗಿರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನೋಡಿದ್ಮೇಲಂತೂ ಇಟ್ಸ್ ಜಸ್ಟ್ ಲೈಕ್ ಎ ವಾವ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ರೂಮ್ ಟೂರ್ನ ನಾನು ಮಾಡೋಕ್ಕಾಗಲಿಲ್ಲ, ಬಂದಾದ್ಮೇಲೆ ನಾನು ತೋರಿಸ್ತೀನಿ ಹೇಗಿದೆ ರೂಮ್ ಅಂತೇಳಿ. ಓಕೆ ಬನ್ನಿ, ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಹೋಗಿದ್ದು ಬರೋಣ. ಇದು ರೂಮಿಂದ ಆಚೆ ಇರೋದು. ಆ್ಯಕ್ಚುಲಿ ನಮ್ಮ ರೂಮ್ದು ಲಾಕ್ ಮಾಡಿಬಿಟ್ಟಿದ್ದೀವಿ. ಇದು ನಮ್ಮ ಇನ್ನೊಬ್ರು ಕೊಲೀಗ್ ರೂಮ್ ಆಚೆ ಇರೋವಂಥ ವ್ಯೂ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ಸೊ ಮತ್ತೆ ನಾವು ಟಿಲಿದ್ದೀವಿ ಇವಾಗ. ಇದೇ ನೋಡಿ ಹ್ಯಾಂಗಿಂಗ್ ಬ್ರಿಡ್ಜ್. ನೀವೇನಾದರೂ ಊಟಿಗೆ ಬಂದರೆ ಇದನ್ನಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಒಳಗಡೆ ಹೋಯಿತು ಅಂತಂದರೆ ಆಚೆ ಬರೋದಕ್ಕೆ ಮನಸ್ಸೇ ಆಗೋಲ್ಲ, ಅಷ್ಟು ಚೆನ್ನಾಗಿದೆ. ಅಲ್ಲಿ ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಂಡಾದ್ಮೇಲೆ ಎಂಟ್ರಿ ಇರುತ್ತೆ. ಸೊ ಒಳಗಡೆ ಹೋದ್ಮೇಲೆ ಒಂದೊಂದು ಕಡೆನೂ ಒಂದೊಂದು ಥರ ಮಾಡಿದ್ದಾರೆ. ಎಲ್ಲ ಗ್ರಾಸಲ್ಲಿ ಮತ್ತು ಫ್ಲವರ್ಸಲ್ಲಿ, ಆಮೇಲೆ ಸ್ವಲ್ಪ ಒಂದೊಂದು ಕಡೆ ಫಿಶ್ಶು, ಮತ್ತು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಅದಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ರಶ್ ಕೂಡ ಇದ್ದರು. ಸೊ ರಶ್ ಇಲ್ಲದೆ ಇರೋ ಟೈಮಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಹ್ಯಾಂಗಿಂಗ್ ಬ್ರಿಡ್ಜಲ್ಲೆಲ್ಲ. ಸೊ ನಾವು ಹೋಗಿದ್ದ ಟೈಮಲ್ಲಿ ರಶ್ ಇದ್ದರು. ನಾವು ಒಳಗಡೆ ಹೋದ್ವಲ್ಲ, ಹಂಗಾಗಿ ಎಷ್ಟು ಕಡೆ ಅಂತ ಫೋಟೋ ತೊಗೊಳಕ್ಕಾಗುತ್ತೆ. ನೋಡ್ತಾನೆ ಇರೋಣ ಅಂತಲೇ ಅನ್ನಿಸ್ತಿತ್ತು. ಜಾಸ್ತಿ ಫೋಟೋ ತೊಗೊಳಕ್ಕೂ ಮನಸ್ಸಾಗಲ್ಲ. ಯಾಕಂದರೆ ಒಂಥರ ಹೆಂಗೆ ಅಂದರೆ ತೊಗೊಂಡಿದ್ದೇ ರಿಪೀಟ್ ಆಗ್ತಿದೆಯೋ ಅನ್ನೋ ಥರ ಫೀಲು. ಯಾಕಂದರೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕಲ್ಲಿ. ಸಖತ್ತಾಗಿತ್ತು ಇಲ್ಲೆಲ್ಲ. ನೀವು ಒಂದು ಸಲ ವಿಸಿಟ್ ಮಾಡಿ ಇಲ್ಲಿ. ತುಂಬ ಚೆನ್ನಾಗಿದೆ ಇಲ್ಲಿ. ಒಂದು ಫೋಟೋ ತಗೊಂಡು ನೋಡಿ, ಸ್ಮೈಲ್ ಮಾಡಬೇಕು. ಸ್ಮೈಲ್ ಮಾಡಿ. ಫುಲ್ ನಗ್ತಾ ಇದ್ದೀನಿ. ಜಾಸ್ತಿ ಆಯ್ತು. ಸರಿ, ಏನು ಮಾಡ್ತಾ ಇದ್ದೀರಾ ನೀವು? ಮಾಡ್ತಾವ್ರೆ ರವಿ ಸರ್, ನಾನು ವ್ಲಾಗ್ ಹಾಕ್ಬೇಕು, ಎಲ್ಲರನ್ನೂ ಕವರ್ ಮಾಡಿ ಅವರಲ್ಲಿ ಅದು ಫೋಟೋ ತೆಗಿಯೋರು ತೆಗಿಸ್ಕೊಳ್ಳೋರ್ದು ಇರುತ್ತೆ, ಅದು ಡಿಪೆಂಡ್. ಕೊಡಿ ಆಯ್ತು, ಕೊಡಿ ಅವ್ರೇ ಬಿಡ್ತಾನೆ ಇಲ್ಲ. ಅಡಿ ಇಲ್ಲ ಸಾ ಹೂಗು ಎಲ್ಲ ತಗೊಳ್ತಾಯಿದ್ದೀವಿ. ಹೂಗು ಎಲ್ಲ ಇತ್ತು ಇಲ್ಲಿ ಜೋಕ ಮೇಲ್ಗಡೆ ಸೇತುವೆ ಬ್ರಿಡ್ಜು.
ಹಾಗೆ ಗೈಸ್ ಇಲ್ಲಿಗೆ ಬಂದರೆ ಅಲ್ಲಿ ಏನು ಕೂರ್ಗ್ ಸ್ಟೈಲಲ್ಲಿ ತಲೆಗೆ ಒಂಥರ ಕಟ್ಟಿ ಒಂಥರ ಕ್ಲಾತ್ ಬಟ್ಟೆ ಇರುತ್ತಲ್ಲ, ಸೊ ಅದನ್ನು ಹಾಕ್ಸಿ ಒಂದು ಫೋಟೋ ತೆಗೆದು ಅದನ್ನು ಇನ್ಸ್ಟೆಂಟಾಗಿ ಅಲ್ಲೇ ಪ್ರಿಂಟ್ ಕೊಡ್ತಾರೆ. ಅದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಅದೊಂದು 150 ರೂಪಾಯಿನೋ ಆಗ್ಬೋದು. ಅಲ್ಲಿ ಟೀ ಎಸ್ಟೇಟ್ ಇದೆಯಲ್ಲ, ಸೊ ಅದ್ರ ಮಧ್ಯದಲ್ಲಿ ನಿಲ್ಲಿಸಿ ಫೋಟೋ ತೆಗೆದು ಕೊಡ್ತಾರೆ. ನೋಡಿ ನಂದು ಎಷ್ಟು ಚೆನ್ನಾಗಿ ಬಂದಿದೆ, ಈ ಥರ ಕೊಡ್ತಾರೆ. ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಂತು ಇದು ಪಕ್ಕ ಇದೆ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸರ್. ಸಬ್ಸ್ಕ್ರೈಬ್ ಮಾಡಿ, ಲಿಂಕ್ನ ಕ್ಲಿಕ್ ಮಾಡಿ, ಬೆಲ್ ಹೊಡಿರಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸರ್. ನಮ್ಮ ಹಳೆ ಬಾಸ್ ಇದೇ ಗೈಸ್ ರಘು ಸರ್ ಅಂತ. ಸ್ಟೇ ಆಗಿದ್ದು ಹೋಟೆಲ್ಲು. ಸೊ ಆವಾಗಲೇ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನೈಟ್ ನಾನು ಈ ಥರ ರೆಡಿ. ಈ ಡ್ರೆಸ್ನ ನಾನು ಮಿಂತ್ರದಲ್ಲಿ ಪರ್ಚೇಸ್ ಮಾಡಿದ್ದು. ಹಾಗೆ ಆ ಡ್ರೆಸ್ಸಲ್ಲಿ ರೆಡಿಯಾಗಿ ಒಂದು ಸ್ವಲ್ಪ ಫೋಟೋಶೂಟೆಲ್ಲ ಮಾಡಿಕೊಂಡು, ಸೊ ಇವರು ನಮ್ಮ ಕಾರ್ತಿಕ್ ಸರ್ ನಮ್ಮ ಆಫೀಸಲ್ಲಿ ಆಪ್ರೇಷನಲ್ಲಿ ಇರ್ತಾರೆ. ಅವರು ನಮ್ಮ ಜೊತೆ ಬರಲಿಲ್ಲ, ಮೈಸೂರವ್ರ ಜೊತೆ ಬಂದರು. ಸೊ ಹಂಗಾಗಿ ವೀಡಿಯೋ ಹಿಡಿತೀನಿ ಬನ್ನಿ ಅಂತೇಳಿ ಅವ್ರ ಜೊತೆ ಒಂದು ವೀಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಗೈಸ್ ನಮ್ಮ ಗ್ಯಾಂಗೆಲ್ಲ ಸೇರಿ ಫೈರ್ ಕ್ಯಾಂಪಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು, ಮತ್ತು ಆವಾಗವಾಗ ಫೋನಲ್ಲಿ ಮಾತಾಡ್ತಿರ್ತೀವಿ. ಅಲ್ಲಿ ಸಿಕ್ಕಿದ್ರಲ್ಲ ಅಂತೇಳಿ ವಿಡಿಯೋಗೆ ತೊಗೊಂಡಿದ್ದೆ. ಇದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ರೂಮ್ಗೆ ತಲುಪಿದ್ವಿ ಅಂತ ಹೇಳ್ಬೋದು. ಹಾಗೆ ಗೈಸ್ ನಮ್ಮ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ನೈಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು, ಇಲ್ಲಿ ತುಂಬ ಅಂದರೆ ತುಂಬ ಚಳಿ ಇದೆ ಗೈಸ್. ಹಂಗಾಗಿ ಎಲ್ಲರೂ ಸಾಕ್ಸ್ ವೇರ್ ಮಾಡಿ ಮತ್ತು ಕಾಟನ್ನ ಹಾಕೇರಿ, ಯಾಕಂದರೆ ಒಬ್ಬೊಬ್ರಿಗೆ ಕೋಲ್ಡ್ ಆಗೋಲ್ಲ. ಸೊ ಕೋಲ್ಡ್ ಆಗೋ ಚಾನ್ಸಸ್ ಇದೆ. ಹಂಗಾಗಿ ಊಟಿಲಿ ತುಂಬ ಚಳಿ ಇರೋದ್ರಿಂದ ಸಾಕ್ಸ್ ಮತ್ತು ಕಾಟನ್ನ ಮಿಸ್ ಮಾಡದೆ ವೇರ್ ಮಾಡಿ. ಹಾಗೆ ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಸೊ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಇದು ಪಾರ್ಟ್ 1 ವ್ಲಾಗ್ ಆಗಿರುತ್ತೆ. ಡೇ 1 ಪಾರ್ಟ್ 1 ಆಗಿರುತ್ತೆ. ಯಾಕಂದರೆ ಫುಲ್ 2 ಡೇಸ್ದು ಹಾಕೋಕ್ಕಾಗಲ್ಲ, ಫುಲ್ ಲೆಂತ್ ಇದೆ. ಇನ್ನು ಪಾರ್ಟ್ 2 ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಯ್.